ಡಿ ಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ ಎರಡನೇ ಲಿಸ್ಟಲ್ಲಿ ನಾ ಮುಂದು ತಾ ಮುಂದು ಅಂತ ಹೇಳಿ ಒಂದಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಒಂದಷ್ಟು ಜನ ಹೊಸಬರು, ಅಂದರೆ ಒಂದು ಬಾರಿಯೂ ಕೂಡ ಮಂತ್ರಿ ಆಗದಲೇ ಇದ್ದಂಥವರು, ಒಂದು ಬಾರಿ ಎರಡು ಬಾರಿ MLA ಆಗಿದ್ದಂಥವರು, ಹೊಸ ಮುಖಗಳಿಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಣೆ ಹಾಕುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಯಂಗ್ಸ್ಟರ್ಗಳನ್ನು ನಾವು ಮಂತ್ರಿ ಮಾಡಿದಾಗ 2028ಕ್ಕೂ ಕೂಡ ನಮ್ಮ ಸರ್ಕಾರ ಖಂಡಿತ ಅಧಿಕಾರಕ್ಕೆ ಬರುತ್ತೆ ಅನ್ನುವ ಒಂದು ನಿರ್ಧಾರ ಮಾಡಿರೋದು ಡಿ ಕೆ ಶಿವಕುಮಾರ್ ಅವರು. ನೋಡಿ, ಈ ಮೊದಲನೇ ಪಟ್ಟಿಯಲ್ಲಿ ನಾವು ಗಮನಿಸಿದ್ವಿ, ಡಿ ಕೆ ಶಿವಕುಮಾರ್ ಅವರ ಜೊತೆಗೆ 13 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಸೊ ಆ 13 ಮಂದಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ 13 ಮಂದಿಯಲ್ಲಿ ಎಲ್ಲರೂ ಕೂಡ ಹಳಬರೆ. ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಎಲ್ಲರೂ ಕೂಡ ಒಂದು ಬಾರಿ ಎರಡು ಬಾರಿ ಮಂತ್ರಿ ಆಗಿದ್ದಂಥವರೇ. ಅದರಲ್ಲೂ CM ಆಗಿದ್ದಂತಹ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂಥವರೇ ಆಲ್ಮೋಸ್ಟ್ ರಿಪೀಟ್ ಆಗಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಲಾಗುತ್ತೆ. ಅದರಲ್ಲೂ ಒಂದು 6 ರಿಂದ 7 ಜನ ಹೊಸಬರು ಯಂಗ್ ಲೀಡರ್ಗಳೇ ಇರೋದು ಕನ್ಫರ್ಮ್ ಆಗಿದೆ. ಯಾರದು ಫೈನಲ್ ಆಗಿದೆ ನೋಡಿ. ಸಾಕಷ್ಟು ಜನ ಇರೋದು 20 ಸ್ಥಾನ, ಆದರೆ ಅವರು ವೇಟಿಂಗ್ ಲಿಸ್ಟಲ್ಲಿರೋದು 60 ಮಂದಿ. ಅಂದರೆ ಇನ್ನು 40 ಜನರನ್ನು ಯಾವ ರೀತಿ ಸಮಾಧಾನ ಮಾಡ್ತಾರೆ ಅನ್ನೋದೇ ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಮೊದಲನೇ ಲಿಸ್ಟಲ್ಲಿ ಬರೀ ಖಾತೆ ವಿಚಾರಕ್ಕೇನೆ ಎಷ್ಟೆಲ್ಲ ಖ್ಯಾತೆಗಳಾಯಿತು ಅನ್ನೋದು ಗೊತ್ತು. ಏನು ಎರಡನೇ ಲಿಸ್ಟಲ್ಲಿ ಆಕಾಂಕ್ಷಿಗಳು 60, ಖಾಲಿ ಇರೋದು 20, ಇನ್ನು 40 ಜನರನ್ನು ಹೇಗೆ ಸಮಾಧಾನ ಮಾಡೋದು ಅನ್ನೋದೇ ಡಿ ಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಯಕ್ಷ ಪ್ರಶ್ನೆ. ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಲಾಬಿಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಕೊಡಿ, ಆಯಾ ಸಮುದಾಯದವರು ನಮ್ಮ ಸಮುದಾಯದ ನಾಯಕನಿಗೆ ಬೇಕು ಅಂತ ಹೇಳಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ನಮಗೆ ಕೊಡಿ, ನಾವು 4 ರಿಂದ 5 ಬಾರಿ MLA ಆಗಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರು, ನಾವು ಇದೇ ಪಕ್ಷದಲ್ಲಿ ಇದ್ದಂಥವರು 30-40 ವರ್ಷದಿಂದ, ನಾವು ಬೇರೆ ಪಕ್ಷದಿಂದ ಬಂದವರಲ್ಲ ಅಂತ ಒಬ್ಬರೇ ಹೇಳಿದ್ರೆ, ನಾವು ಅಧಿಕಾರಕ್ಕೋಸ್ಕರ ನಾವು ಅಲ್ಲಿ ಒಳ್ಳೆ ಸ್ಥಾನದಲ್ಲೇ ಇದ್ವಿ, DCM ಆಗಿದ್ದಂಥವರು, ಅಲ್ಲಿ 4-5 ಬಾರಿ MLA ಆಗಿದ್ದಂಥವ್ರು, ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತಲೇ ನಾವು ಬಂದಿರೋದು. ಸೊ ಹಾಗಾಗಿ ನಮಗೆ ಕೊಡಿ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಈಗ ಒಂದಷ್ಟು ಹೊಸಬರಿಗೆ ಮಣೆ ಹಾಕುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಒಂದಷ್ಟು ಜನರ ಲೀಸ್ಟ್ ಕೂಡ ರೆಡಿ ಆಗಿದೆ. ಯಾರೆಲ್ಲ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, KS ಬಸವಂತಪ್ಪ ಅವರು ಕೂಡ ಮಿನಿಸ್ಟರ್ ಆಗುವ ಲಿಸ್ಟಲ್ಲಿದ್ದಾರೆ. ಅದರ ಜೊತೆಗೆ ನಮ್ಮ ಪ್ರದೀಪ್ ಈಶ್ವರ್ ಅವರು ಕೂಡ ಮಿನಿಸ್ಟರ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ತಮ್ಮ ಭಾಷಣಗಳ ಮುಖಾಂತರವೇ ಟ್ರೆಂಡನ್ನು ಸೃಷ್ಟಿ ಮಾಡಿ, ತಮ್ಮ ಮಾತಿನ ಮುಖಾಂತರವೇ ಟ್ರೆಂಡ್ ಸೃಷ್ಟಿ ಮಾಡಿ ಮೊದಲ ಹಂತದಲ್ಲೇ ಜಯಬೇರಿಯನ್ನು ಬಾರಿಸಿದ್ರು ಪ್ರದೀಪ್ ಈಶ್ವರ್ ಅವರು. ಅಚ್ಚರಿಯ ಫಲಿತಾಂಶ. ತಮ್ಮ ಮಾತಿನ ಮುಖಾಂತರವೇ ವಿವಾದಕ್ಕೂ ಈಡಾಗ್ತಾ ಇರ್ತಾರೆ ಪ್ರದೀಪ್ ಈಶ್ವರ್ ಅವರು. ಸೊ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಮಿನಿಸ್ಟರ್ ಪಟ್ಟ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಪ್ರದೀಪ್ ಈಶ್ವರ್ ಅವರು ಕೂಡ ರೇಸಲ್ಲಿದ್ದಾರೆ. ಅದರ ಜೊತೆಗೆ ಪೊನ್ನಣ್ಣ ಅವರು ಕೂಡ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಪೊನ್ನಣ್ಣ ಅವರಿಗೆ ಮಿನಿಸ್ಟರ್ ಪಟ್ಟ ಸಿಗುತ್ತೆ, ಮಿನಿಸ್ಟರ್ ಆಗ್ತಾರೆ. ಪೊನ್ನಣ್ಣ ಅವರು ಕೂಡ ಲಿಸ್ಟಲ್ಲಿದ್ದಾರೆ. ಅದರ ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಅವರು ಸಾಕಷ್ಟು ಬಾರಿ ಹೈಕಮಾಂಡ್ನ ಕದ ತಟ್ಟಿ ಬಂದಿದ್ದಾರೆ. ಸೊ ಬೇಳೂರು ಗೋಪಾಲಕೃಷ್ಣ ಅವರನ್ನು ಕೂಡ ಮಿನಿಸ್ಟ್ರು ಮಾಡುವ ಸಾಧ್ಯತೆ ಇದೆ. ಇನ್ನು ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಅವರು ಮಹಿಳಾ ಕೋಟಾದ ಅಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಲಾಗಿತ್ತು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ. ಈಗ ನಯನ ಮೋಟಮ್ಮ ಅವರಿಗೆ ಮಣೆ ಹಾಕುವ ಸಾಧ್ಯತೆಗಳಿದೆ. ಶಿವಗಂಗಾ ಬಸವರಾಜ್ ಅವರು ಕೂಡ ಲಿಸ್ಟಲ್ಲಿದ್ದಾರೆ. ಅಜಯ್ ಸಿಂಗ್ ಅವರು ಕೂಡ ಇದ್ದಾರೆ. ಭರತ್ ರೆಡ್ಡಿ ಅವರು ಕೂಡ ಇದ್ದಾರೆ. ಒಂದು ನಾಗೇಂದ್ರ ಅವರಿಗೆ ಕೊಡಿ, ಮತ್ತೊಮ್ಮೆ ಇಲ್ಲ ಅಂತ ಹೇಳಿದ್ರೆ ಭರತ್ ರೆಡ್ಡಿ ಅವರಿಗೆ ಕೊಡಿ ಅನ್ನುವ ಕೂಗುಗಳು ಕೂಡ ಕೇಳಿಬರ್ತಾ ಇದೆ.
ಅದರ ಜೊತೆಗೆ ಶರತ್ ಬಚ್ಚೇಗೌಡರು ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಾರೆ, ಉತ್ತಮವಾದಂತಹ ವಿದ್ಯಾವಂತರು, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಗೆದ್ದು ಕಾಂಗ್ರೆಸ್ಗೆ ಬಂದಂಥವ್ರು. ಇಷ್ಟೂ ಜನರ ಹೆಸರು ಫೈನಲ್ಲು ಯಂಗ್ ಲಿಸ್ಟ್ಗಳಲ್ಲಿ ಇವರಿದ್ದಾರೆ. ಇವರಿಗೆ ಜಾಕ್ಪಾಟ್ ಹೊಡೆಯೋದ್ರಲ್ಲಿ ಅನುಮಾನ ಇಲ್ಲ. KS ಬಸವಂತಪ್ಪ, ಪ್ರದೀಪ್ ಈಶ್ವರು, ನಯನ ಮೋಟಮ್ಮ, ಭರತ್ ರೆಡ್ಡಿ, ಶರತ್ ಬಚ್ಚೇಗೌಡ, ಬೇಳೂರು ಗೋಪಾಲಕೃಷ್ಣ, ಪೊನ್ನಣ್ಣ, ಶಿವಗಂಗಾ ಬಸವರಾಜ್, ಅಜಯ್ ಸಿಂಗ್, ಇಷ್ಟೂ ಜನರು ಫೈನಲ್ ಅಂತಲೇ ಹೇಳಲಾಗ್ತಾ ಇದೆ. ಸೊ ನೋಡೋಣ, ಇನ್ನೇನು ಕೆಲವೇ ದಿನಗಳಲ್ಲಿ 2ನೇ ಲಿಸ್ಟಲ್ಲಿ ಯಾರ ಹೆಸರು ಅನ್ನೋದು ಗೊತ್ತಾಗತ್ತೆ.